ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಡಿ ಕೆ ಶಿವಕುಮಾರ್ ಮಾತಾಡುವಂಥ ಸಂದರ್ಭದಲ್ಲಿ ಆತ್ಮವಿಶ್ವಾಸದ ಮಾತಾಡ್ತಾರೆ. ಜೊತೆಗೆ ಏನಂದರೆ ಹೈಕಮಾಂಡನ್ನು ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ಏನಂದರೆ ನಂಬಿಕೆ, ಶಕ್ತಿ, ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅನ್ನುವಂಥ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಆಡಿದ್ದಾರೆ. ಅಂದರೆ ಏನಾಗ್ತಾ ಇದೆ, ಶಿವರಾತ್ರಿ ಮುಗಿತಿದ್ದಂಗೆನೇ ಕೈಪಾಳ್ಯದಲ್ಲಿ ಎಲ್ಲ ರಾಜಕೀಯ ಚಟುವಟಿಕೆಗಳು ಜಾಸ್ತಿ ಆಗ್ತಾವ. ಯಾಕಂದರೆ ಇತ್ತೀಚಿನ ಡೆವಲಪ್ಮೆಂಟ್ಗಳು ದಿಲ್ಲಿಗೆ ಹೋಗಿ ಬಂದಿದ್ದರಿಂದ ಹಿಡಿದು ಇವತ್ತಿನ ತನಕ ಏನು ನಡೆದಿದೆ ಬನ್ನಿ ನೋಡು. ಸರ್ಕಾರಕ್ಕೆ 1000 ದಿನದ ಸಡಗರ, ಮತ್ತಷ್ಟು ಜೋರಾಗುತ್ತಾ ಕುರ್ಚಿ ಸಮರ. ಸಿದ್ದು ಡಿಕೆ ಮೌನ ಯುದ್ಧ, ಅಕ್ಕ ಪಕ್ಕ ಕುಳಿತರೋ ಮಾತಿಲ್ಲ, ಕತೆ ಇಲ್ಲ. ಶ್ರಮಕ್ಕೆ ಫಲ ಇರುತ್ತೆ, ಅಜ್ಜಯ್ಯನ ಶಕ್ತಿ, ಪಟ್ಟ ಸಿಗೋ ನಿರೀಕ್ಷೆಯಲ್ಲಿ ಡಿಕೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಮುಂದಿನ ಕಾಲ ತೀರ್ಮಾನಗಳಾಗ್ತವೆ. ಕಾಂಗ್ರೆಸ್ನ ಜೋಡೆತ್ತವು, ಕರ್ನಾಟಕದ ನೊಗ ಹೊತ್ತಿರೋ ಜೋಡೆತ್ತವು. ಆದ್ರೆ ಇದೇ ಜೋಡೆತ್ತುಗಳು ನೊಗ ಕಿತ್ಕೊಂಡು ಎಳೆದಾಡ್ತೀವಿಯಾ ಅನ್ನೋ ಪ್ರಶ್ನೆ ಮೂಡಿದೆ. ಅದಕ್ಕೆ ಈ ದೃಶ್ಯವೇ ಸಾಕ್ಷಿ. ನೋಡಿದ್ರಲ್ಲ, ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆ ಮೇಲೆ ಕೂತಿದ್ರು. ಸಾಮಾನ್ಯವಾಗಿ ಅಕ್ಕಪಕ್ಕ ಕುಳಿತಿದ್ದಾಗ ಮಾತಾಡೋದು ಸಹಜ. ಆದ್ರೆ ಸಿಎಂ ಡಿಸಿಎಂ ತುಂಬಾ ಹೊತ್ತ ಮಾತಾಡಲೇ ಇಲ್ಲ. ಕನಿಷ್ಠ ಪಕ್ಷ ಮುಖವನ್ನ ನೋಡೋ ಸಾಹಸಕ್ಕೂ ಕೈ ಹಾಕಲಿಲ್ಲ. ತುಂಬಾ ಹೊತ್ತಿನ ಬಳಿಕ ಇಬ್ಬರು ನದಿ ಮೂಲ ನಿರ್ವಹಣೆ ಪುಸ್ತಕದ ಬಗ್ಗೆ ಮಾತಾಡಿದ್ರು. ಈ ಬೆಳವಣಿಗೆ ಕೈ ಒಡಕಿಗೆ ಕನ್ನಡಿ ಹಿಡಿದಿದೆ. ಇದಕ್ಕೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದು, ದೆಹಲಿಯಿಂದ ರಾಜಕೀಯ ಗನ್ ಹಿಡಿದುಕೊಂಡು ಬಂದಿದ್ದಾರೆ ಅಂತ ಕುಟುಕಿದ್ದಾರೆ. ಡೆಲ್ಲಿ ಗಾಳಿ ಕುಡಿಯಕ್ ಬಂದಿಲ್ಲ ಅಂದ್ಮೇಲೆ ಅರ್ಥ ಆಯ್ತಲ್ಲ, ಗನ್ ಹಿಡ್ಕೊಂಡೇ ಬಂದಿದ್ದಾರೆ. ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರನ್ನ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ. ಆದ್ರೆ ವಿಪಕ್ಷಗಳ ಟೀಕೆ, ಪಕ್ಷದೊಳಗೆ ಏನೇ ತಂತ್ರಗಳು ನಡೆದ್ರು, ಮೌನ ಯುದ್ಧ ಜರುಗಿದ್ರು, ಟೀಕೆಗೆ ಮಾತ್ರ ಹೈಕಮಾಂಡ್ ಮೇಲೆ ವಿಶ್ವಾಸ ಹೆಚ್ಚಾದಂತೆ ಕಾಣ್ತಿದೆ. ದೆಹಲಿಯಲ್ಲಿ ನಿಂತು ಏನು ಹೇಳಬೇಕು ಅದನ್ನ ವರಿಷ್ಠರಿಗೆ ಹೇಳಿದ್ದೇನೆ ಅಂತ. ವರಿಷ್ಠರ ಭೇಟಿ ಬಳಿಕ ಪಟ್ಟ ಸಿಗುತ್ತೆ ಎಂಬ ವಿಶ್ವಾಸದ ಬಲ ಮತ್ತಷ್ಟು ಹೆಚ್ಚಾದಂತೆ ಕಾಣ್ತಾ ಇದೆ. ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರ್ತದೆ. ನಿಮಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಮಾತಾಡೋಣ. ಸೋನಿಯಾ, ರಾಹುಲ್, ಪ್ರಿಯಾಂಕಾ ಮುಂದೆ ಹಕ್ಕು ಮಂಡಿಸಿ ವಾಪಸ್ ಆಗಿರೋ ಡಿಕೆ ಕಾಲವೇ ಉತ್ತರಿಸುತ್ತೆ ಅಂತಿದ್ದಾರೆ. ಅದೇಕೆ ಅಂದ್ರೆ ಫೆಬ್ರವರಿ 17ರ ನಂತರ ಗೇಮ್ ಪ್ಲಾನ್ ಚೇಂಜ್ ಆಗುತ್ತಾ ಎಂಬ ಚರ್ಚೆ ಗರಿಗೆದರಿದೆ. ದೆಹಲಿಗೆ ಬುಲಾವ್ ಕೊಡುತ್ತಾ ಹೈಕಮಾಂಡ್, ಬಜೆಟ್ ಬಿಸಿ ಅಸ್ತ್ರ ಬಿಟ್ಟ ಸಿಎಂ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡುತ್ತೆ ಅನ್ನೋದು ಡಿಕೆ ಅಂಡ್ ಬಣದ ವಿಶ್ವಾಸ. ಆದ್ರೆ ಬಜೆಟ್ ದಿನಾಂಕ ಘೋಷಿಸಿ ಲೆಕ್ಕಪತ್ರ ಮಂಡಿಸಲು ಸಜ್ಜಾಗಿರೋ ಸಿಎಂ ಮುಂದಿನ 1 ತಿಂಗಳು ಬಿಸಿ ಎಂಬ ಸಂದೇಶ ರವಾನಿಸಿದ್ದಾರೆ. ಈ ನಡುವೆ ಫೆಬ್ರವರಿ 17ರ ಬಳಿಕ ಇಬ್ಬರಿಗೂ ಹೈಕಮಾಂಡ್ ಬುಲಾವ್ ನೀಡುತ್ತೆ ಎನ್ನಲಾಗ್ತಿದೆ. ಎಐಸಿಸಿ ಮೂಲಗಳು ಕೊಟ್ಟ ಮಾಹಿತಿ ಪ್ರಕಾರ ಸಚಿವರು, ನಾಯಕರನ್ನ ವರಿಷ್ಠರು ವಿಶ್ವಾಸಕ್ಕೆ ಪಡೆಯೋಕೆ ಮುಂದಾಗಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿಎಂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಮಾತನಾಡೋ ಸಾಧ್ಯತೆ ಇದೆ. ಪಟ್ಟಕ್ಕಾಗಿ ಪ್ರಾರ್ಥನೆ, ಅಜ್ಜಯ್ಯನ ಮೊರೆ ಹೋದ ಡಿಕೆ. ಸರ್ಕಾರಕ್ಕೆ ಅಜ್ಜಯ್ಯನ ಶಕ್ತಿ, ಮುಂದೇನೋ ಗೊತ್ತಿಲ್ಲ ಎಂದ ಬಂಡೆ. ಕೈಮನೆಯ ಒಟ್ಟಾರೆ ಬೆಳವಣಿಗೆ ಮಧ್ಯೆ ಪ್ರಾರ್ಥನೆ ಮೇಲೆ ನಂಬಿಕೆ ಇಟ್ಟಿರೋ ಡಿಕೆ ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ಭೇಟಿ ನೀಡಿದ್ರು. ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲೇ ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ, ಅಜ್ಜಯ್ಯನ ಶಕ್ತಿ ಇಲ್ಲದೆ ಇದ್ರೆ ಈ ಸರ್ಕಾರ ಅಷ್ಟು ಶಕ್ತಿಯುತವಾಗಿ ಇರ್ತಿರ್ಲಿಲ್ಲ. ಮುಂದೇನಾಗುತ್ತೆ ಅನ್ನೋದು ನಾನು ಚರ್ಚೆ ಮಾಡಲ್ಲ ಅಂತ ಟ್ವಿಸ್ಟ್ ಇಟ್ಟಿದ್ದಾರೆ. ನನಗೂ ಅಜ್ಜಯ್ಯನಿಗೂ ಇರುವಂತ ಸಂಬಂಧ, ನಂಬಿಕೆ ನೀವೆಲ್ಲ ಗೊತ್ತಿದೆ. ಸೊ ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಅವರ ಶಕ್ತಿಯಿಂದನೇ ಇವತ್ತು ಇಲ್ಲಿವರೆಗೂ ಕೂಡ ನಾವು ಬೆಳ್ಕೊಂಡು ಬಂದಿದ್ದೇವೆ. ಆ ಶಕ್ತಿ ಪ್ರಯೋಗ ಆಗಲಿಲ್ಲ ಅಂದಿದ್ದರೆ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ಶಕ್ತಿ ಸುಂದರಾಗಿ ಆ ಮಾರ್ಗದರ್ಶನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಭೂಮಿಯಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಮುಂದೆ ಏನಾಗ್ತದೆ ಅನ್ನೋದನ್ನು ನಾನೀಗ ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಈಗ ಈ ಮಠದ ಭಕ್ತ
ಈ ಬೆಳವಣಿಗೆ ಬಂಡೆ ಆಪ್ತರ ವಿಶ್ವಾಸ ಹೆಚ್ಚಿಸಿದ್ರೆ ಸಿಎಂ ಆಪ್ತರು ತ್ಯಾಗದ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ. ನಮ್ಮ ನಾಯಕರು ಯಾವತ್ತೂ ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ತ್ಯಾಗ ಮಾಡೋಕ್ಕೆ ಪ್ರಶ್ನೆನೇ ಬರಲ್ಲ. ಈಗ ಬಡ್ಜೆಟ್ ಸೆಷನ್ ಆಗಬೇಕು. ಅವ್ರು 17ನೇ ಬಡ್ಜೆಟ್ ಕರ್ನಾಟಕ ರಾಜ್ಯದಾಗೆ ಎಂಟೈರ್ ಇಂಡಿಯಾ ದೇಶಕ್ಕೆ 17 ಬಡ್ಜೆಟ್ ಕೊಟ್ಟರು ಮುಖ್ಯಮಂತ್ರಿ ಯಾರೂ ಇಲ್ಲ. ನಮ್ಮ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ. ಅವ್ರು ಭಾಳ ಬುದ್ಧಿವಂತಿದ್ದಾರೆ. ಬೇರೆ ಯಾರೇ CM ಆದರೂ ಕೂಡ ಸರ್ಕಾರ ನಡೆಸೋದು ಈಗಿನ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಎಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ AICC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಇದು ನಿಲ್ಲಬೇಕಿದು. ಈ ನಡುವೆ ಸರ್ಕಾರ 1000 ದಿನದ ಸಂಭ್ರಮದಲ್ಲಿದೆ. ಹಾವೇರಿಯಲ್ಲಿ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಪಟ್ಟದಾಟದ ನಡುವೆ 1000 ದಿನದ ಸಂಭ್ರಮ ನಡೆಯುತ್ತಿದ್ದು ಕಾರ್ಯಕ್ರಮದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ತುಮಕೂರಿನಿಂದ ಜಗದೀಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಸೊ ಇದು ಸಂಗತಿ. ಹಲವಾರು ಅಸಮಾಧಾನಗಳಿದೆ. ಮನಸ್ಸಲ್ಲಿರೋದನ್ನು ಯಾರೂ ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಹೇಳಿದ್ರು ಕೂಡ ಏನೂ ವರ್ಕೌಟ್ ಆಗ್ತಾ ಇಲ್ಲ. ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆಗೆ ದುರ್ಬಲ ಆಗಿಬಿಡ್ತೇನಪ್ಪ ಅನ್ನುವಂಥ ಪ್ರಶ್ನೆಗಳನ್ನು ಎದುರಿಸ್ತಾ ಇದೆ. ಯಾಕಂದರೆ ಹೈಕಮಾಂಡ್ ನಾಯಕರು ಕೂಡ ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಇತ್ಲ CM ಕರೆದು ಮಾತಾಡೋಕ್ಕಾಗ್ತಿಲ್ಲ, ಇತ್ಲ DCM ಕರೆದು ಮಾತಾಡೋಕ್ಕಾಗ್ತಿಲ್ಲ. DCM ಬಹಳಷ್ಟು ಸಂದರ್ಭಗಳಲ್ಲಿ ಏನೇನು ತಾವು ಮಂಡಿಸಬೇಕೋ ಆ ಹಕ್ಕನ್ನು ಮಂಡಿಸಿದ್ದಾರೆ. ಆದರೆ ಪ್ರಯೋಜನ ಆಗಲಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೋಡ್ತಾ ಇದ್ದೀವಿ ಒಂದು ಕಡೆಗೆ 1000 ದಿನಗಳನ್ನು ಪೂರೈಸಿದಂಥ ಸಂಭ್ರಮ ನಾಯಕರಲ್ಲಿ ಎಷ್ಟರ ಮಟ್ಟಿಗೆ ಕಾಣುತ್ತೆ ಗೊತ್ತಿಲ್ಲ. ಯಾಕಂದರೆ ನೆನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ರು. ಹಾ ಇಲ್ಲ, ಹೂ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಸುಮ್ಮನೆ ಏನೋ ಯಾವುದೋ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಮಾತ್ರ ಒಂದೆರಡು ಪೇಜ್ ತಿರುಗಿಸಿ ಮಾತಾಡೋದು ಬಿಟ್ಟರೆ ಏನು ಮಾತಿಲ್ಲ, ಕತೆ ಇಲ್ಲ ಅಂತ ಒಂದು ಸ್ಥಿತಿ. ಇದೆಲ್ಲದರ ನಡುವೆನೇ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಸಾಧನಾ ಸಮಾವೇಶ ಕೂಡ ಆಗ್ತಾ ಇದೆ. ಜೊತೆಗೇನು ಅಂದರೆ ಈ ಶಿವರಾತ್ರಿ ಆಗ್ತಿದ್ದಂಗನೇ ದೊಡ್ಡ ರಾಜಕೀಯ ಬೆಳವಣಿಗೆಗಳು ಕೂಡ ನಡೀತವೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಏನು ನಡೀತಾ ಇದೆ ಸುನಿಲ್? ಖಂಡಿತ ರಂಗನಾಥ್, ಇವತ್ತು ಕಾಂಗ್ರೆಸ್ನ ಕುರ್ಚಿ ಕದನದ ನಡುವೆ 1000 ದಿನಗಳ ಸಂಭ್ರಮ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಒಂದು ಸಂಭ್ರಮವನ್ನು ಕೂಡ ದೊಡ್ಡ ಮಟ್ಟಿಗೆ ಸೆಲೆಬ್ರೇಷನ್ ಕೂಡ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಹಾವೇರಿಯಲ್ಲಿ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಯಾಗಿ ಕುರ್ಚಿ ಕದನದ ಕಾವು ಕೂಡ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಬಣ ಏನಿದೆ, ಈ ಒಂದು ಶಿವರಾತ್ರಿಯ ನಂತರದಲ್ಲಿ ಒಂದು ಹೈಕಮಾಂಡ್ದ ಬುಲಾವ್ ಬರುತ್ತೆ. ಅದಾದ ನಂತರ ನಮ್ಮನ್ನು ಮನವೊಲಿಸುವಂಥ ಪ್ರಯತ್ನ ನಡೆದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ CM ಪಟ್ಟ ಸಿಗುತ್ತೆ ಅಂತ ಹೇಳಿ ಒಂದಷ್ಟು ಆಶಾಭಾವನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇದರ ಜೊತೆಯಾಗಿ ಈಗಾಗಲೇ ಬಜೆಟ್ ಅಧಿವೇಶನ ಕೂಡ ದಿನಾಂಕ ಕೂಡ ಘೋಷಣೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸುಮಾರು ಮಾರ್ಚ್ 27ರವರೆಗೂ ಯಾವುದೇ ರೀತಿಯಾದ ಬದಲಾವಣೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇಲ್ಲ. ಇದರ ನಡುವೆ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೇವೆ ಡಿ ಕೆ ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರ ನಡುವೆ ಮೌನ ಯುದ್ಧ ಆರಂಭವಾದ ರೀತಿ ಕಂಡು ಬರ್ತಾ ಇದೆ. ಎಲ್ಲೇ ಹೋದರೂ ಕೂಡ ಅವರು ನಿನ್ನೆ ನಡೆದ ಕಾರ್ಯಕ್ರಮದಲ್ಲೂ ಕೂಡ ಇಬ್ಬರು ಮುಖಾಮುಖಿ ಆದರೂ ಕೂಡ ಯಾವುದೇ ರೀತಿಯಾಗಿ ಅವರ ಮುಖವನ್ನು ಕೂಡ ನೋಡ್ಕೊಳ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅವರ ನಡುವೆ ಮನಸ್ತಾಪಗಳಿರೋದು ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕುರ್ಚಿ ಕದನ ತಾರಕಕ್ಕೇರ್ತಾ ಇದೆ. ಇದರ ನಡುವೆ 1000 ದಿನಗಳ ಒಂದು ಸಂಭ್ರಮಾಚರಣೆ ದಿನಗಳು ಕೂಡ ಇದರಲ್ಲಿ ಯಾವ ರೀತಿಯಾಗಿರುತ್ತೆ ಕಾದು ನೋಡಬೇಕಾಗಿರುವಂಥದ್ದು. ಇದರ ನಡುವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಆದರೆ ಹೈಕಮಾಂಡು ಆದಷ್ಟು ಬೇಗ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಬಣದ ಮಾಹಿತಿಗಳ ಮೂಲಕ ಅವರು ಯತೀಂದ್ರ ಅವರು ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಯಾವುದೇ ರೀತಿಯಾಗಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತೇಳಿ. ಎಲ್ಲವನ್ನ ಗಮನಿಸ್ತಾ ನೋಡ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ನಿಧಾನವಾಗಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ನೀವು ಆಗಲೇ ಹೇಳ್ದಂಗೆ ಶಿವರಾತ್ರಿಯ ನಂತರ ಒಂದು ಕ್ರಾಂತಿ ಆಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.